ಸಕ್ಕರೆ ಕಾರ್ಖಾನೆಗಾಗಿ ಬೀದಿಗಿಳಿದಿದ್ದಾರೆ ರೈತ ಸಂಘಟನೆಗಳು. ಕಳೆದ 10 ವರ್ಷದಿಂದ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ಹೊಸಪೇಟೆಯಲ್ಲಿ ಶೀಘ್ರವಾಗಿ ಕಾರ್ಖಾನೆ ಸ್ಥಾಪನೆ ಮಾಡಬೇಕು, ಇಲ್ಲ ಅಂತಂದ್ರೆ ಹೊಸಪೇಟೆಯನ್ನ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸಂಘಟನೆ. ಹೊಸಪೇಟೆಯಲ್ಲಿ ಸರ್ಕಾರದ ವಿರುದ್ಧ ರೈತ ಸಂಘಟನೆ ಇವತ್ತು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದೆ. ಹಿಂದಿನ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಹೊಸಪೇಟೆಯ ಜಂಬುನಾಥಹಳ್ಳಿಯ ಬಳಿ 84 ಎಕರೆ ಜಾಗ ನಿಗದಿ ಕೂಡ ಆಗಿತ್ತು. ಆಗ ಮಾಜಿ ಸಚಿವರಾಗಿರುವಂಥ ಆನಂದ ಸಿಂಗ್ ರೈತರ ಒತ್ತಾಯಕ್ಕೆ ಮಣಿದು ಸಕ್ಕರೆ ಕಾರ್ಖಾನೆಗೆ ಮುಂದಾಗಿದ್ದು. ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಶಾಸಕರಾಗಿರುವಂಥ HR ಗವಿಯಪ್ಪ ಆ ಜಾಗದಲ್ಲಿ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ಏನು ಒಪ್ಪಿಗೆ ಕೊಡಲಿಲ್ಲ, ಅಂದರೆ ಬೇಡ ಅಂತ ಹೇಳಿದರು, ನಕಾರವನ್ನು ವ್ಯಕ್ತಪಡಿಸಿದರು. ತದನಂತರ ರೈತರ ಒತ್ತಾಯಕ್ಕೆ ಮಣಿದು ಹೊಸಪೇಟೆಯ ನಾಗೇನಹಳ್ಳಿಯ ಒಂದು ಸಕ್ಕರೆ ಕಾರ್ಖಾನೆಗೆ ಅಲ್ಲಿ ಜಾಗ ಕೂಡ ನಿಗದಿ ಆಗುತ್ತೆ. ಆದರೆ ಅಲ್ಲಿ ಜಾಗ ಕೊಟ್ಟರೂ ಕೂಡ ಇದುವರೆಗೂ ಕಾರ್ಖಾನೆ ಯಾಕೆ ಮಾಡಿಲ್ಲ ಅಂತ ಈ ರೀತಿಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ಅದು ಕಾರ್ಖಾನೆ ಆಗಬೇಕು, ಸ್ಥಾಪನೆ ಮಾಡಬೇಕು, ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿರುವಂಥ ಹೋರಾಟವನ್ನು ಮಾಡ್ತೀವಿ, ಜೊತೆಗೆ ಹೊಸಪೇಟೆಯನ್ನು ಬಂದ್ ಮಾಡ್ತೀವಿ ಅಂತ. ಇನ್ನು ರೈತರ ಜೊತೆಗೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆಗೋಸ್ಕರ ರೈತರು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಇಲ್ಲಿಯ ಮಾಜಿ ಸಚಿವರು ಅಂದರೆ ಈ ಹಿಂದೆ ಸಚಿವರಾಗಿದ್ದಂಥ ಆನಂದ್ ಸಿಂಗ್ ಅವರು ಹೊಸಪೇಟೆಯ ಜಂಬುನಾಥ ಹಳ್ಳಿಯ ಬಳಿ ಸುಮಾರು 84 ಎಕರೆ ಭೂಮಿಯನ್ನು ಸಕ್ಕರೆ ಕಾರ್ಖಾನೆಗೋಸ್ಕರ ಅದನ್ನು ಗುರುತು ಕೂಡ ಮಾಡಿದ್ರು. ಸರ್ಕಾರದಿಂದ ಕೆಲವೊಂದು ಪ್ರಸ್ತಾವನೆ ಕೂಡ ಹೋಗಿತ್ತು. ಆದರೆ ಈ ಹಿಂದಿನ ಸರ್ಕಾರ ಅಂದರೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಒಂದು ಏನು 84 ಎಕರೆ ಭೂಮಿ ಇತ್ತು, ಅದೇ ಜಾಗದಲ್ಲಿ ಸರ್ಕಾರ ಕಾರ್ಖಾನೆ ಮಾಡದೆ ಇದೇ ಹೊಸಪೇಟೆಯ ನಾಗೇನಹಳ್ಳಿ ಬಳಿ ಈಗ ಸರ್ಕಾರ ಕಾರ್ಖಾನೆಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ರೈತರು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಕಳೆದ 8-9 ವರ್ಷದಿಂದ ಹೊಸಪೇಟೆಯ ಸರ್ಕಾರ ಕಾರ್ಖಾನೆ ಕೂಡ ಸಕ್ಕರೆ ಕಾರ್ಖಾನೆ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ವರ್ಷಕ್ಕೆ ಸುಮಾರು 5-6 ಲಕ್ಷ ಟನ್ ಕಬ್ಬನ್ನ ಬೇರೆಡೆ ಸಾಗಿಸಬೇಕು. ಅಂದ್ರೆ ಇಲ್ಲಿಂದ ಸುಮಾರು 80-90 ಕಿಲೋಮೀಟರ್ ವರೆಗೂ ಕೂಡ ಆ ಒಂದು ಕಬ್ಬನ್ನ ಸಾಗಿಸ್ಲಿಕ್ಕೆ ವೆಚ್ಚ ತಗಲುತ್ತೆ ಅನ್ನುವಂಥದ್ದು ಕೂಡ ರೈತರು ಹೇಳ್ತಾ ಇದ್ದಾರೆ. ಇವತ್ತು ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಯಾವ ಕಾರಣಕ್ಕೆ ಇಳಿದಿದ್ದಾರೆ ಏನು ಅನ್ನೋದನ್ನ ರೈತರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಈ 9 ವರ್ಷ ಆಯ್ತು ಸಕ್ಕರೆ ಕಾರ್ಖಾನೆ ಮುಚ್ಚಿ. ಈಗ ಶಾಸಕರು ಕೂಡ ನಾವು ನಾಗೇನಹಳ್ಳಿಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಡ್ತೇವೆ ಅನ್ನುವಂಥದ್ದು ಕೂಡ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರದ ಹಂತದಲ್ಲೂ ಕೂಡ ಕೆಲವೊಂದು ಲೆಟರ್ಸ್ ಕೂಡ ಮೂವ್ ಆಗಿದ್ದಾವೆ. ಏನ್ ಹೇಳ್ತೀರಿ ಈ ಬಗ್ಗೆ? ಈಗ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಈಗಾಗಲೇ BZ ಜಮೀರ್ ಅಹಮದ್ ಅವರು ಉಸ್ತುವಾರಿ ಸಚಿವರು ಈ 84 ಎಕರೆ ಆನಂದ್ ಸಿಂಗ್ ಅವರು ಗುರುತು ಮಾಡಿ ಇಟ್ಟಿದ್ರು. ರೈತರಿಗಾಗಿ ಇದು ಫ್ಯಾಕ್ಟ್ರಿ ಕಟ್ಟಲೇಬೇಕು, ನಾನು ಫ್ಯಾಕ್ಟ್ರಿ ಬಂದ್ ಮಾಡಿಸಿಲ್ಲ, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತೇಳಿ ಅವರು ರೈತರ ಪರವಾಗಿ ಕಾಳಜಿ ತಗೊಂಡು ಅಲ್ಲಿ ಫ್ಯಾಕ್ಟ್ರಿ ಮಾಡ್ಬೇಕಂತೇಳಿ 84 ಎಕರೆ ಸರ್ವೆ ಮಾಡಿಸಿ ಅದನ್ನು ಪೊಲ್ಯೂಷನ್ ಸರ್ಟಿಫಿಕೇಟ್ ಡೆಲ್ಲಿಗೆ ಹೋಗಿ ಸ್ವತಃ ತಮ್ಮ ಸ್ವಂತ ಖರ್ಚಿಂದ ಹೋಗಿ ಡೆಲ್ಲಿಗೆ ಹೋಗಿ ತೊಗೊಂಬಂದು ಅದನ್ನು ಫ್ಯಾಕ್ಟ್ರಿ ಭೂಮಿ ಪೂಜೆ ಮಾಡ್ಬೇಕಂದ್ರೆ ಎಲೆಕ್ಷನ್ ಬಂತು. ಆ ಎಲೆಕ್ಷನ್ ಸಂಬಂಧ ನೀತಿ ಸಮಿತಿ ಜಾರಿ ಆಗಿದೆ ಅಂತೇಳಿ ನಾನು ಗೆದ್ದ ಮೇಲೆ ಮಾಡಿಕೊಡ್ತೀನಿ ಅಂತ ಅವರು ಮಾತು ಕೊಟ್ಟಿದ್ರು. ಅದೇ ರೀತಿಯಾಗಿ ಜನಗಳು ಉತ್ತರ ಕೊಟ್ಟರು. ಅದಕ್ಕೆ ಏನಂತ ಈಗಾಗಲೇ ಅದು ಜನ ತೀರ್ಮಾನ ತೊಗೊಂಡಿದ್ದಕ್ಕೆ ಈಗ ಮಾನ್ಯ ಶಾಸಕರು ಗವಿಯಪ್ಪರು ಗೆದ್ದಿದ್ದಾರೆ. ಅವರು ಸಹ ಜಮೀರ್ ಅಹಮದ್ ಅವ್ರು ಕರ್ಕೊಂಡೋಗಿ ಅದನ್ನು ಪರಿಶೀಲನೆ ಮಾಡ್ಕೊಂಡ್ಬಂದರು. ಈಗ ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಮಗೆ ಕೇಳಿದ್ರು ಒಂದ್ಸರಿ ನಾವು ಮೆಮೊರಂಡಮ್ ಕೊಡೋಕೆ ಹೋದಾಗ ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು. ನಮ್ಗೆ ಎಲ್ಲೇ ಮಾಡಲಿ ಹೊಸಪೇಟೆ ರೈತರಿಗೆ ಅನುಕೂಲ ಆಗಲಿ, ಹೊಸಪೇಟೆ ರೈತರಿಗೆ ಹತ್ರ ಆಗೋ ಜಾಗದಲ್ಲಿ ನೀವು ಮಾಡಿರಿ ಅಂತ ನಾವು ಮನವಿ ಮಾಡಿದ್ವಿ. ಆದರೂ ಹ್ಞೂ ಅಂತ ಹೇಳಿದರು. ಈಗಾಗಲೇ ನಾಗೇನಹಳ್ಳಿಯಲ್ಲಿ ಮಾಡ್ತೀವಿ ಅಂದರು. ಈಗ ನಾಗೇನಹಳ್ಳಿಯಲ್ಲಿ ಸರಿ ಇಲ್ಲ, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕಾಸಿನಕಂಡಿಯಲ್ಲಿ ಮಾಡ್ತೀನಿ ಅಂತಾರೆ. ನಾವು ಬೇರೆ ಜಿಲ್ಲೆಗಾಗಿ ನಮ್ಮ ಜಿಲ್ಲೆಯಲ್ಲೇ ನಮಗೆ ಶುಗರ್ ಫ್ಯಾಕ್ಟ್ರಿ ಬೇಕಿತ್ತು. ಇಲ್ಲಿ 1 ಕಿಲೋಮೀಟರ್ ಹತ್ತಿರದಲ್ಲಿತ್ತು ರೈತರಿಗೆ, 2 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಹತ್ತಿರದಲ್ಲಿತ್ತು. ಇವತ್ತು ಕಬ್ಬು ಲಾರಿ ಟ್ರಾನ್ಸ್ಪೋರ್ಟಿಂಗ್ ಬಂದರೆ ಟ್ರಾನ್ಸ್ಪೋರ್ಟ್ರಿಗೆ, ಕೂಲಿ ಆಳಿಗೆ, ಆಮೇಲೆ ಎಕ್ಸ್ಟ್ರಾ ಕಮಿಷನರು, ದಳ್ಳಾಳಿಗಳಿಗೆ ರೈತರು ಅವ್ರಿಗೆ ದುಡಿಯೋಂಥ ಕೆಲಸ ಆಗಿದೆ. ಈಗ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಹೊಸಪೇಟೆಯಲ್ಲೇ ಶುಗರ್ ಫ್ಯಾಕ್ಟ್ರಿ ನಮ್ಮ ಹೊಸಪೇಟೆ ಸರೌಂಡಿಂಗಲ್ಲಿ ಎಲ್ಲಿ ಮಾಡಿದ್ರು ನಮಗೆ ಸಂತೋಷ. ಆದಷ್ಟು ಬೇಗ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಈಗ ಶಾಸಕರಂತೂ ಹೇಳಿ ಸಾಕಾಗಿ ಹೋಗ್ಬಿಡ್ತು. ಅವ್ರಿಗೆ ಇನ್ನು ಹೇಳಲಾರದೇ ಪರಿಸ್ಥಿತಿಯಲ್ಲಿ ಈಗ ಹಾಗಾಗಿ ಸರ್ಕಾರಕ್ಕಾಗಿ ಬಂದಿದ್ದೀವಿ. ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ ಅಂತೇಳಿ ಸಂದರ್ಭಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ಆಲ್ರೆಡಿ ಶಾಸಕರು ಕೂಡ ಕಳೆದ ಬಾರಿ ಸಚಿವರು ಬಂದಾಗ CM ಬಂದಾಗ ಈ ವಿಚಾರ ಪ್ರಸ್ತಾವನೆ ಮಾಡಿದ್ರು. ನಾವು ಕೂಡ ಈ ಒಂದು ಸಕ್ಕರೆ ಕಾರ್ಖಾನೆ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗ ಸರ್ಕಾರದ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ರು. ಈಗ ಹೇಳ್ತಾ ಇದ್ರೆ ಒಂದ್ ಕಡೆ ಕೊಪ್ಪಳಕ್ಕೆ ಈ ಒಂದು ಸಕ್ಕರೆ ಕಾರ್ಖಾನೆ ಆಗುತ್ತೆ ಅನ್ನುವಂಥದ್ದು ಕೂಡ ಯಾಕೆ ಅಂತ ರಾಜಕಾರಣ ಉದ್ದೇಶದಿಂದ ಅಲ್ಲಿ ಆಗ್ತಾ ಇದೆ. ನಮ್ಮ ಹಾಸ್ಪಿಟಲ್ ಸಾಕಷ್ಟು ಸರ್ಕಾರಿ ಜಮೀನು ಇದೆ ರೀ. ಇಲ್ಲೇ 4-5 ಕಿಲೋಮೀಟರ್ ಜಮೀನಿದೆ, ಅಲ್ಲಿ ಮಾಡಲಿ. ನಾವು ಬೇರೆ
ಬೇರೆ ಜಿಲ್ಲೆಯಲ್ಲಿ ಮಾಡಿದ್ರು ನಾವಂತೂ ಹೋರಾಟ ಮಾಡ್ತೀವಿ. ನಮಗೆ ನಮ್ಮ ಜಿಲ್ಲೆಯಲ್ಲೇ ಶುಗರ್ ಫ್ಯಾಕ್ಟ್ರಿ ಬೇಕಂತೇಳಿ ನಾವು ಸತ್ಯಾಗ್ರಹ ಮಾಡಿ ನಮ್ಮ ಫ್ಯಾಕ್ಟ್ರಿಯಲ್ಲೇ ಆಗೋ ರೀತಿ ಮಾಡ್ತೀವಿ. ಸರ್ ಏನು ಹೇಳ್ತಾರೆ ಸಕ್ಕರೆ ಕಾರ್ಖಾನೆ ಹೊಸಪೇಟೆಯಲ್ಲಿ ಆಗ್ಬೇಕಾ? ಸರ್ ಈಗ ಹೊಸಪೇಟೆಯಲ್ಲಿ ನಾಗನಹಳ್ಳಿಯಲ್ಲಿ ಆಗಿರಲಿ ಜಮನತಳ್ಳಿಯಲ್ಲೆಲ್ಲ ಆಗಲೇಬೇಕು. ಇಲ್ಲಿಂದ ರೈತರು 100ರಿಂದ 150 ಮೈಲಾರಕ್ಕೆ ಹೋಗ್ಬೇಕು, ಮುಂಡ್ರಿಗಿ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಇಲ್ಲಾಂದರೆ ಸಿರುಗುಪ್ಪಿಗೆ ಹೋಗ್ಬೇಕು. ಯಾಕಂದ್ರೆ ರೈತರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಈಗ 8ರಿಂದ 10 ವರ್ಷ ರೈತರು ಭಾಳ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.